ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ. ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ. ಆದರೆ ನಮ್ಮ ಸರ್ಕಾರಗಳಿದ್ದಾಗ ಕೂಡ ಅಲೈನ್ಸ್ ಸರ್ಕಾರ ಇರಲಿ, ಕೃಷ್ಣ ಅವ್ರ ಸರ್ಕಾರದಲ್ಲಿ ಸರ್ಕಾರ ಇರಲಿ, ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು, ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು, ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು. ಅದು ಹಾಗಿಲ್ಲ. ಭಾಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಎವರ್ ದಿ ಜನ ಕೊಟ್ಟಿದ್ದಾರೆ ಅಂತ. ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ. ಈಗ ಅದೆಲ್ಲ ನಾನು ಚರ್ಚೆ ಮಾಡೋದೀಗ ಬೇಡ. ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನರ ಮ್ಯಾಂಡೇಟನ್ನು ಒಪ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವರಿಬ್ಬರು ಒಂದಾಗಿದ್ರು ಕೂಡ ನಮ್ಮಲ್ಲಿ ಆಂಟಿ ಕಾಂಗ್ರೆಸ್ ವೋಟ್ಸ್ ಎರಡು ಒಂದಾಗ್ತಿದೆ ನಮಗೆ ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ 50,000 ರಿಂದ 70,000 ಒಳಗಡೆ ನನಗೆ ಮೆಜಾರಿಟಿ ಬರ್ತದೆ ಅನ್ನೋದು ನನಗೆ ನಂಬಿಕೆ ಇತ್ತು. ಸೊ 26ಕ್ಕೆ ಬಂದಿದೆ. ಇರಲಿ, ಪರವಾಗಿಲ್ಲ. ಬಟ್ ಅದೇ ಚನ್ನಪಟ್ಟಣದಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ. ಅವರಿಬ್ಬರು ಸೇರಿಸಿದ್ರೆ ಅವರಿಬ್ಬರಿಗೂ 1 ಲಕ್ಷ ಲೀಡ್ ಬರಬೇಕಾಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದ ಥರ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿದೆ. ಇರಲಿ, ಲೆಟ್ ಅಸ್ ಲರ್ನ್ ಲೆಸನ್ ಔಟ್ ಆಫ್ ಇಟ್. ನಾವು ಪಾಠ ಕೂಡ ಕಲ್ತಂಗೆ ಆಗ್ತದೆ. ಆದರೆ ನಮ್ಮ ಗವರ್ನೆನ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಯಂಗ್ಸ್ಟರ್ ಮನ್ಸೂರ್ ಅಲಿ ಖಾನ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಐ ಥಿಂಕ್ ಲಾಸ್ಟ್ ರೌಂಡಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ. ಇರಲಿ, ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ. ಎಂತೆಂಥವರು ಎಲ್ಲಿದ್ದವರೆಲ್ಲ ಸರ್ಕಾರಗಳನ್ನ ರಚನೆ ಮಾಡಿದ್ದಂಥದ್ದೆಲ್ಲ ಕೂಡ ಇದೆ. ಹಂಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸರ್ವಿಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ತಿದ್ದುಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರ್ತೇವೆ. ಇಷ್ಟು ನನಗಂತೂ ಸಂಪೂರ್ಣವಾದಂಥ ಆತ್ಮವಿಶ್ವಾಸ ಇದೆ. ಸೊ ಮತ್ತೆ ರೆಕ್ಟಿಫೈ ಏನಾದ್ರು ಇತ್ತು ಅಂದರೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮತ್ತೆ ವಿಲ್ ಬೌನ್ಸ್ ಬ್ಯಾಕ್ ಇವನ್ ಇನ್ ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ ಇದೆ. ನಾನು ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಚರ್ಚೆ ಮಾಡಬೇಕು, ಬೂತ್ ವಾರ್ ಹೋಗಬೇಕು. ಈಗ ರಾಮನಗರದಲ್ಲಿ 1,000 ಚಿಲ್ಲರೆನ ಡಿಫ್ರೆನ್ಸ್ ಬಂದಿದೆ. ಅಸೆಂಬ್ಲಿಲಿ ನಮಗೆ ಒಂದು 10,000 ಬಂದಿತ್ತು. ಬಟ್ ಈಗ ನಾವು ಒಂದು 20,000 ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೆ. ಚನ್ನಪಟ್ಟಣದಲ್ಲಿ ಈಗ ನಮ್ಗೆ ಬಂದಿರೋದು ಬರೀ ನಮ್ಗೆ 19,000 ವೋಟ್ ಬಂದಿತ್ತು. ಅವ್ರು ಎರಡು ಪಾರ್ಟಿದು ಸೇರಿಸಿದ್ರೆ ನಾವು 1 ಲಕ್ಷ ವೋಟ್ ನಮ್ಗೆ ಮೈನಸ್ ಆಗಿತ್ತು ಲೆಕ್ಕ.